ತುಂಬಾ ಜನ ಫಂಕ್ಷನ್ಸ್ ಮತ್ತೆ ಪಾರ್ಟಿ ಇತ್ತು ಅಂದ್ರೆ ಏನ್ ಮಾಡ್ತೀವಿ ಹೇಳಿ, ನೇಲ್ಸ್ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಅಕ್ರಾಲಿಕ್ ನೇಲ್ಸ್ ಇರ್ಬೋದು ಅಥವಾ ಜೆಲ್ ಪಾಲಿಶ್ ಇರ್ಬೋದು, ಈ ರೀತಿ ಸಲೂನ್ಗೆ ಹೋಗ್ಬಿಟ್ಟು ನಮ್ಮ ನೇಲ್ನ ಪೇಂಟ್ ಮಾಡಿಸ್ತೀವಿ ಅಲ್ವಾ. ಸುಂದರವಾಗಿ ಕಾಣಿಸ್ಬೇಕು ಅಂತ ಇಷ್ಟೆಲ್ಲ ನಾವು ಸರ್ಕಸ್ ಮಾಡ್ತೀವಿ. ಆದರೆ ಇದೇ ಒಬ್ಬ ಮಹಿಳೆಗೆ ಕ್ಯಾನ್ಸರ್ನ ತರಿಸಿದೆ. ಹೌದು, ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ಆ ಅಕ್ರಾಲಿಕ್ ಉಗುರುಗಳಿಗೂ ಮತ್ತೆ ಕ್ಯಾನ್ಸರ್ಗೂ ಏನ್ ಸಂಬಂಧ, ಬನ್ನಿ ತಿಳ್ಕೋಣ. ಈ ಘಟನೆ ನಡೆದಿದ್ದು ಅಮೆರಿಕಾದಲ್ಲಿ. ಗ್ರೇಸ್ ಗಾರ್ಸಿಯಾ ಅನ್ನೋ 35 ವರ್ಷದ ಮಹಿಳೆಗೆ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಗ್ರೇಸ್ ತುಂಬಾ ಸೌಂದರ್ಯ ಪ್ರಿಯೆ. ಅವರು ನಿಯಮಿತವಾಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಒಂದ್ಸಲ ಸಲೂನ್ಗೆ ಹೋಗಿರ್ತಾರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಬೇಕು ಅಂತ. ಅದೇ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಬೆರಳಿನ ಉಗುರಿನ ಪಕ್ಕದಲ್ಲಿರುವಂತಹ ಚರ್ಮ ಸ್ವಲ್ಪ ಕಟ್ಟಾಗೋಗ್ಬಿಡತ್ತೆ. ಅದಾದ್ಮೇಲೆ ಈ ಗಾಯ ವಾಸಿನೇ ಆಗೋದಿಲ್ಲ. ಆಮೇಲೆ ಚರ್ಮದ ಬಣ್ಣ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಇದು ಸಣ್ಣ ಇನ್ಫೆಕ್ಷನ್ ಅಂತ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ತಿಂಗಳು ಕಳೆದ್ರೂ ನೋವು ಕೂಡ ಕಡಿಮೆ ಆಗದೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಅಲ್ಲಿ ಕಾದಿರುತ್ತೆ ದೊಡ್ಡ ಶಾಕ್. ಟೆಸ್ಟ್ ಮಾಡಿ ನೋಡಿದಾಗ ಡಾಕ್ಟರ್ ಹೇಳ್ತಾರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅನ್ನೋ ಒಂದು ರೀತಿಯ ಚರ್ಮದ ಕ್ಯಾನ್ಸರ್ ಇದು ಅಂತ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನ್ ಗೊತ್ತಾ, ಅಕ್ರಾಲಿಕ್ ಅಥವಾ ಜೆಲ್ ನೇಲ್ ಪಾಲಿಶ್ ಹಾಕುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಕ್ರಿಯೆ ಅವರು ಮಾಡ್ತಾರೆ ಅನ್ನೋದನ್ನ. ನಾವು ಜೆಲ್ ನೇಲ್ಸ್ ಹಾಕಿಸ್ಕೊಂಡಾಗ ಆ ಉಗುರು ಬೇಗ ಒಣಗ್ಲಿ ಅಂತ UV ಅಂದ್ರೆ ಅಲ್ಟ್ರಾ ವೈಲೆಟ್ ಲೈಟ್ ಇರುವಂತಹ ಪುಟ್ಟ ಮಷೀನ್ ಅಡಿಯಲ್ಲಿ ಕೈನ ಇಡಿಸ್ತಾರೆ. ಡಾಕ್ಟರ್ಗಳ ಪ್ರಕಾರ ಈ ಮಷೀನ್ ಇಂದ ಬರುವಂತಹ ರೇಡಿಯೇಷನ್ಗಳು ಚರ್ಮದ ಜೀವಕೋಶಗಳಿಗೆ ಹಾನಿ ಮಾಡಬಹುದು. ಗ್ರೇಸ್ ಅವರ ವಿಷಯದಲ್ಲಿ ಆ ಗಾಯದ ಮೂಲಕ ರೇಡಿಯೇಷನ್ ಬೇಗ ಪ್ರಭಾವ ಬೀರಿ ಕ್ಯಾನ್ಸರ್ ಗೆಡ್ಡೆ ಬೆಳೆಯೋಕೆ ಕಾರಣ ಆಗೋಯ್ತು. ಗ್ರೇಸ್ ಅದೃಷ್ಟವಂತರು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪತ್ತೆಯಾದ್ರಿಂದ ಸರ್ಜರಿ ಮಾಡಿ ಆ ಕ್ಯಾನ್ಸರ್ ಭಾಗವನ್ನ ತೆಗೆದುಹಾಕಿದ್ರು. ಅಷ್ಟೇ ಅಲ್ಲ, ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಂಶೋಧನೆಯ ಪ್ರಕಾರ ಜೆಲ್ ಅಥವಾ ಅಕ್ರಿಲಿಕ್ ಉಗುರುಗಳನ್ನು ಒಣಗಿಸಲು ಬಳಸೋ ಈ ಹಾನಿಕಾರಕ UV ಕಿರಣಗಳು ನಮ್ಮ ಚರ್ಮದ DNA ಮೇಲೆ ನೇರ ಪರಿಣಾಮ ಬೀರುತ್ತೆ. ಪದೇ ಪದೇ ಕೈಗಳನ್ನ ಈ ಕಿರಣಗಳಿಗೆ ಒಡ್ಡಿದಾಗ ಅದು ಚರ್ಮದ ಕೋಶಗಳನ್ನ ಕ್ಯಾನ್ಸರ್ ಆಗಿ ಪರಿವರ್ತಿಸೋ ಅಪಾಯ ಇರುತ್ತೆ. ಹಾಗಾದ್ರೆ ಕ್ಯಾನ್ಸರ್ ಬರೋ ಮುನ್ನ ನೀಡೋ ಎಚ್ಚರಿಕೆಗಳಾದ್ರೂ ಏನು ಅಂತ ಕೇಳಿದ್ರೆ, ನಿಮ್ಮ ಉಗುರಿನ ಮೇಲೆ ಉದ್ದವಾದ ಕಪ್ಪು ಅಥವಾ ಕಂದು ಬಣ್ಣದ ಗೆರೆಗಳೇನಾದ್ರೂ ಕಾಣಿಸಿಕೊಂಡ್ರೆ, ಉಗುರಿನ ಸುತ್ತಲಿನ ಚರ್ಮ ಅಥವಾ ಯಾವುದೇ ಗಾಯವಿಲ್ಲದೆ ಕೆಂಪಾಗೋದು ಅಥವಾ ರಕ್ತ ಬರೋದು ಕಂಡು ಬಂದ್ರೆ, ಅಥವಾ ಉಗುರು ತಾನಾಗಿಯೇ ಎದ್ದು ಬರೋದು ಅಥವಾ ಉಗುರಿನ ಶೇಪ್ ವಿಚಿತ್ರವಾಗಿ ಬದಲಾಗೋದು, ಈ ರೀತಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನೆನ್ಪಲ್ಲಿಟ್ಕೊಳ್ಳಿ. ಇದನ್ನ ಕೇವಲ ಇನ್ಫೆಕ್ಷನ್ ಅಂತ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಕೂಡಲೇ ಚರ್ಮದ ರೋಗ ತಜ್ಞರನ್ನ ಭೇಟಿ ಮಾಡಿ. ಹಾಗಾದ್ರೆ ಫ್ಯಾಷನ್ ಮಾಡೋದನ್ನೇ ಬಿಟ್ಬಿಡ್ಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆದ್ರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮರೆಯಕ್ ಹೋಗ್ಬೇಡಿ. ನಿಮ್ಮ ಬೆರಳಿನಲ್ಲಿ ಸಣ್ಣ ಗಾಯ ಅಥವಾ ಕಟ್ಟಾಗಿದ್ರೆ ಅಪ್ಪಿತಪ್ಪಿಯೋ ಜೆಲ್ ನೇಲ್ಸ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ನ ಮಾಡಿಸ್ಕೊಳಕ್ ಹೋಗ್ಬೇಡಿ. ಅದೇ ರೀತಿ ನೀವು ಸಲೂನ್ಗೆ ಹೋದಾಗ UV ಲೈಟ್ ಅಡಿ ಕೈ ಇಡೋ ಮುನ್ನ ಕೈಗಳಿಗೆ ಒಳ್ಳೆ ಗುಣಮಟ್ಟದ ಸನ್ಸ್ಕ್ರೀನ್ ಲೋಷನ್ಗಳನ್ನ ಹಚ್ಕೊಳ್ಳಿ. ಇದು ರೇಡಿಯೇಷನ್ ಇಂದ ನಿಮ್ಮ ಚರ್ಮವನ್ನ ಕಾಪಾಡುತ್ತೆ. ಈಗ ಮಾರ್ಕೆಟ್ ಅಲ್ಲಿ UV ಪ್ರೊಟೆಕ್ಟಿವ್ ಗ್ಲೌಸ್ಗಳು ಕೂಡ ಸಿಗುತ್ತೆ. ಅದನ್ನ ಹಾಕೊಂಡು ಉಗುರು ಮಾತ್ರ ಹೊರ ಬರುವಂತೆ ಮಾಡ್ಕೊಳ್ಳಿ. ಉಗುರಿನ ಮೇಲೆ ಕಪ್ಪು ಗೆರೆ ಕಾಣಿಸಿಕೊಂಡ್ರೆ ಅಥವಾ ಚರ್ಮದ ಬಣ್ಣ ವಿಚಿತ್ರವಾಗಿ ಬದಲಾದ್ರೆ ಕೂಡಲೇ ಡರ್ಮಟಾಲಜಿಸ್ಟ್ ನ ಭೇಟಿ ಮಾಡಿ. ಸೌಂದರ್ಯ ಮುಖ್ಯ, ಆದ್ರೆ ಆರೋಗ್ಯ ಅದಕ್ಕಿಂತಲೂ ಮುಖ್ಯ. ಹಾಗಾಗಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.